ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸವಿತಾ. ನಾನಿವತ್ತು ನಿಮಗೆ ದೇಹನ ತಂಪಾಗಿಟ್ಕೊಳ್ಳೋದಕ್ಕೆ ತರಕಾರಿಗಳಲ್ಲಿ ಒಂದಾಗಿರುವಂಥ ಸೌತೆಕಾಯಿ, ಈ ಸೌತೆಕಾಯಿನ ಯಾವ ರೀತಿ ಬಳಸೋದ್ರಿಂದ ನಾವು ಜಾಸ್ತಿ ತಿನ್ಬೋದು ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಅನ್ನೋದನ್ನ ಬನ್ನಿ ನೋಡೋಣ. ನಾನಿಲ್ಲಿ ಸೌತೆಕಾಯಿನ ತುದಿ ಭಾಗನ ಕಟ್ ಮಾಡಿದ್ದೀನಿ. ಹಾಗೆ ಈ ರೀತಿಯಾಗಿ ರೌಂಡ್ ಅಪ್ ಮಾಡ್ತಾಯಿದ್ರೆ ಅದರಲ್ಲಿರೋಂಥ ಕಹಿ ಅಂಶ ಎಲ್ಲ ಹೊರಗಡೆ ಬರುತ್ತೆ. ಸೌತೆಕಾಯಿನ ಎರಡೂ ಭಾಗನ ಈ ರೀತಿಯಾಗಿ ಕಟ್ ಮಾಡಿ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಸ್ವಲ್ಪನೇ ಗಮ್ ಥರ ಕಾಣಿಸ್ತಾ ಇದೆ ಲೈಟಾಗಿ. ಹಾಗೆ ಸೌತೆಕಾಯಿನ ಮೇಲ್ಭಾಗದ ಸಿಪ್ಪೆನ ಕೂಡ ಈ ರೀತಿಯಾಗಿ ತೆಗಿಬೇಕಾಗುತ್ತೆ. ನಾವು ತುಂಬ ಎಳೆ ಸೌತೆಕಾಯಿನ ಬಳಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಬೀಜ ಬಲ್ತಿರಬಾರ್ದು, ಅಂಥ ಸಣ್ಣಗೆ ಉದ್ದ ಇರೋವಂಥ ಸೌತೆಕಾಯಿನ ಬಳಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾವಿಲ್ಲಿ ಸೌತೆಕಾಯಿನ ಫುಲ್ಲು ಎರೆದು ನಂತರ ಅದನ್ನು ನೀರಲ್ಲಿ ಹಾಕಿ ತೊಳೆದ್ರೆ ಅದು ಕಹಿ ಗಲೀಜು ಏನೇ ಇದ್ರೂ ಹೊರಟೋಗುತ್ತೆ. ನಾನಿಲ್ಲಿ 2 ಸೌತೆಕಾಯಿನ ನೀಟಾಗಿ ಸಣ್ಣದಾಗಿ ಹಚ್ಚಿ ಅದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಮೆಣಸನ್ನ ತೋರಿಸ್ತಾ ಇದ್ದೀನಿ. ಮೆಣಸು ಒಂದು 4-5 ಕಾಳಾದರೆ ಸಾಕು, ಯಾಕಂದರೆ ಹಸಿರು ಮೆಣಸಿನ್ಕಾಯಿನ 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು, ಸಾಸಿವೆ, ಎಣ್ಣೆ ಹಾಗೂ ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಹಾಗೆ ಒಂದು ನಿಂಬೆಹಣ್ಣು. ಇವಾಗ ಹೇಗೆ ಮಾಡೋ ಅಂತ ತೋರಿಸ್ತೀನಿ. ಈಗ ನಾವು ಸ್ಟವ್ನ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಬಾಣಲಿ ಇಡೋಣ. ಬಾಣಲಿಗೆ ಬಿಸಿ ಆದ ನಂತರ ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಎಣ್ಣೆ ಕಾದ ನಂತರ ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕೋಣ. ಸಾಸಿವೆ ಇವಾಗ ಕಾದು ಎಣ್ಣೆಯಲ್ಲಿ ಚಟಪಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಹಚ್ಚಿಟ್ಟಿರ್ತಕ್ಕಂಥ ಒಂದು 3-4 ಹಸಿರು ಮೆಣಸಿನ್ಕಾಯಿ ಇತ್ತಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆಯಲ್ಲಿ ಹಾಗೆ ಫ್ರೈ ಆಗ್ತಾ ಇರಲಿ. ಇದ್ರ ಜೊತೆಗೆ ನಾವು ಇವಾಗ ಕರ್ಬೇವಿನ ಸೊಪ್ಪು ಕೂಡ ಹಾಕಬೇಕು. ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಹಾಕಿ ಎಣ್ಣೆಯಲ್ಲಿ ಒಂದು 2 ನಿಮಿಷವೂ ಕೂಡ ಕಡಿಮೆನೇ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ಸ್ಟವ್ನ ಆಫ್ ಮಾಡಿ ಫುಲ್ ಎಲ್ಲ ಒಗ್ಗರಣೆ ತಣ್ಣಗೆ ಆದ ನಂತರ ನಾವು ಸೌತೆಕಾಯಿ ಪೀಸ್ನ ಅದರೊಳಗಡೆ ಹಾಕಬೇಕು. ಸೌತೆಕಾಯಿ ನಮ್ಮ ದೇಹಕ್ಕೆ ತುಂಬಾ ತಂಪನ್ನು ಕೊಡುತ್ತೆ, ಅಲ್ಲದೆ ಇದು ತುಂಬಾ ನೀರಿನಂಶನೂ ಕೂಡ ನಮ್ಮ ದೇಹಕ್ಕೆ ಒದಗಿಸ್ಕೊಡುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕನಷ್ಟು ಉಪ್ಪನ್ನು ಮಿಕ್ಸ್ ಮಾಡೋಣ ಇದಕ್ಕೆ. ಹಾಗೆ ನಾವು ಇಲ್ಲೊಂದು ನೆನ್ಪಿಟ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ, ನಾವು ಇವಾಗೇ ಮಾಡ್ಕೊಂಡು ತಿಂತೀವಿ ಅಂತ ಅನ್ನೋದಾದರೆ ಮಾತ್ರ ಇವಾಗ ಉಪ್ಪು ಹಾಕ್ಕೋಬೇಕು. ಇಲ್ಲಾಂದರೆ ನಾವು ಇನ್ನೂ ಲೇಟಾಗಿ ತಿಂತೀವಿ ಅನ್ನೋದಾದರೆ ಯಾವಾಗ ತಿಂತೀವೋ ಅವಾಗ ಮಾತ್ರ ಉಪ್ಪು ಹಾಕ್ಕೋಬೇಕು. ಯಾಕಂದರೆ ನೀರು ಥರ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಮನೆಯಲ್ಲಿ ಮಕ್ಕಳಿಗೆ ಸೌತೆಕಾಯಿ ತಿನ್ನೋದಕ್ಕೆ ಹೇಳಿದಾಗ ಹಸಿ ಸೌತೆಕಾಯಿನ ಅವರು ಅಷ್ಟು ಹೆಚ್ಚಾಗಿ ಇಷ್ಟಪಡಲ್ಲ ತಿನ್ನೋದಕ್ಕೆ. ಆದರೆ ನಾವು ಈ ರೀತಿಯಾಗಿ ಸಣ್ಣಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಗಾತ್ರದ ಕಟ್ ಮಾಡಿ ಒಗ್ಗರಣೆ ಮಾಡಿ ಕೊಡೋದ್ರಿಂದ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾನು ಸ್ಟಾರ್ಟಿಂಗಲ್ಲೇ ನಿಮಗೆ ತೋರಿಸಿದ್ದೆ ಪೆಪ್ಪರ್ ಅಥವಾ ಕಾಳು ಮೆಣಸು ಅಂತ ಹೇಳ್ತೀವಲ್ಲ, ಅದನ್ನು ಒಂದು 4-5 ಕಾಳನಷ್ಟು ಪೌಡ್ರ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ. ಪೆಪ್ಪರ್ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಮತ್ತು ಖಾರ ಇರುತ್ತೆ. ಹಾಗೆ 1 ನಿಂಬೆಹಣ್ಣು ತೋರಿಸಿದ್ದೆ ನಾನು. 1 ನಿಂಬೆಹಣ್ಣಲ್ಲಿ ಒಂದು 1/4 ಭಾಗ ಹುಳಿ ಹಾಕಿದ್ರೆ ಸಾಕು. ನೀವೇ ನೋಡ್ತಾ ಇದ್ದೀರಾ ಇನ್ನು ಎಷ್ಟೊಂದು ಹುಳಿ ಇದೆ ಇದರಲ್ಲಿ ಅಂತ. ಜಾಸ್ತಿ ಹಾಕೋದ್ರಿಂದ ತುಂಬಾ ಹುಳಿ ಬಂದ್ಬಿಡುತ್ತೆ. ಹಾಗೆ ಇವಾಗ ತೊಳೆದು ಹಚ್ಚಿಟ್ಟಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಸಿಗೆ ಟೈಮಲ್ಲಿ ಕಾಮನಾಗಿ ಎಲ್ಲರೂ ಕೂಡ ಸೌತೆಕಾಯಿನ ಜಾಸ್ತಿನೇ ತಿಂತಾರೆ. ಆದರೆ ಮಳೆಗಾಲ ಸೀಸನಲ್ಲಿ ಮಾತ್ರ ತುಂಬಾ ಕೋಲ್ಡ್ ಅಂತ ಯಾರೂ ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡಲ್ಲ. ಆದರೆ ನಮ್ಮ ದೇಹಕ್ಕೆ ಇದು ತುಂಬಾ ಅವಶ್ಯಕತೆ ಇರೋದ್ರಿಂದ ಈ ರೀತಿಯಾಗಿ ಒಗ್ಗರಣೆ ಎಲ್ಲ ಮಾಡಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೂ ತಿನ್ಬೋದು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ನೀವು ನೋಡ್ತಾ ಇದ್ದೀರಾ ಸೌತೆಕಾಯಿಗೆ ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಮಾಡಿ ಆಗಿದೆ. ಸೌತೆಕಾಯಿ ಪಲ್ಯ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಕೂಡ ನಿಮ್ಮ ಮನೇಲಿ ಇದೇ ರೀತಿಯಾದ ಪಲ್ಯನ ಮಾಡಿ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದಗಳು.